ಎಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಲ್ಲ ನನ್ನ ಶಿಷ್ಯ ಪಾಠ ಕೇಳಲಿಕ್ಕೆ ಬಂದಿದ್ದಾರೆ. ನಾ ಗುರುಗಳು ಬಂದೇ ಇಲ್ವಾ, ನಿಲ್ಲು ಕೂತ್ಕೊಂಡಿರು ಸರಿಯಲ್ಲ ಅಂತ ಎದ್ರು. ಹೇಳುದು ಬೇಡ ಕೂತ್ಕೊಳ್ಳಿ ಅಂದ್ರೆ ಕೊನೆ ಅರ್ಧ ಎದ್ದವರಲ್ಲೇ ಕೂತ್ಕೊಂಡು ಗುರುಗಳಿಗೆ ಸಲ್ಲಿಸುವ ಗೌರವ ಅಂದ್ರೆ ನಾನ್ಯಾರು ಪರಿಚಯ ಆಯ್ತಾ? ಇಲ್ಲ. ಕುಮುದಾದೇವಿಯವರಂದ್ರೆ ನಾನೇ ನಾನೇ ಮಹೋಗ್ರ ಮಹಾಮುನಿಗಳ ಧರ್ಮಪತ್ನಿ. ಅಂದ್ರೆ ಅವರು ಇಲ್ಲದಿದ್ದಾಗ ಈ ನನ್ನ ಶಿಷ್ಯರಿಗೆಲ್ಲ ಪಾಠ ಮಾಡುವುದು ನನ್ನ ಕ್ರಮ. ಏನೋ ನನ್ನಾಗೆ ಆಗ್ಲಿ ಅಂತ. ಇವತ್ತು ಹಾಗೆ ಅವರಿಲ್ಲಲ್ಲ, ಆಗ ಪಾಠ ಕೇಳುವುದಕ್ಕೆ ಇವರೆಲ್ಲ ಬಂದಿದ್ದಾರೆ. ಅವ್ರಿಗೆ ಪಾಠವನ್ನು ಮಾಡಬೇಕು. ಪಾಠವನ್ನು ಆರಂಭಿಸ್ತೇನೆ. ನಿನ್ನೆ ಎಲ್ಲಿ ನಿಲ್ಲಿಸಿದ್ದೆ ಪಾಠ ನನಗೆ ಇತ್ತೀಚೆಗೆ ಮರು ಆರಂಭ ಆಗಿ ಹೋಗಿದೆ. ನಿನ್ನೆ ಏನು ಹೇಳಿದ್ದೆ ಇವತ್ತು ನೆನಪಿರುವುದಿಲ್ಲ. ಹಾಗಾಗಿ ಹೊಸ್ತು ಹುಡುಕ್ಲೇಬೇಕು ಅನಿವಾರ್ಯ. ಮತ್ತೊಂದು ಕೆಲಸ, ನಾ ಪಾಠ ಮಾಡ್ತೇನೆ. ನಿಮ್ಗೇನಾದ್ರೂ ಸಮಸ್ಯೆ ಪ್ರಶ್ನೆ ಹುಟ್ಟಿಕೊಂಡ್ರೆ ತಕ್ಷಣ ಕೇಳಿಬಿಡಿ. ಯಾಕಂದ್ರೆ ಕೊನೆ ಕೇಳಿದ್ರೆ ಮತ್ತೆ ನಾನೇನು ಹೇಳಿದ್ದೆ ನನಗೆ ನೆನಪಿರುವುದಿಲ್ಲ. ಹಾಗ ತಕ್ಷಣ ಕೇಳಿ ಅಲ್ಲೇ ಉತ್ತರ ಕೊಟ್ಬಿಡ್ತೇನೆ, ಆಯ್ತಾ? ನಿನ್ನೆ ಹೆಣ್ಣು ಮಕ್ಕಳು ಬಾಲ್ಯದಲ್ಲಿ ಹೇಗಿರಬೇಕೆನ್ನುವುದಾಗಿ ಪಾಠ ಮಾಡಿದ್ದೆ. ಇವತ್ತು ಪತಿವ್ರತಾ ಧರ್ಮದ ಬಗ್ಗೆ ಪಾಠ ಮಾಡ್ತೇನೆ. ಪ್ರತಿಯೊಂದು ಹೆಣ್ಣು ತಾನು ಪತಿವ್ರತಿಯಾಗಿ ಬದುಕುವುದಕ್ಕೆ ಶ್ರಮವನ್ನು ವಹಿಸಬೇಕು, ಅದಕ್ಕೆ ಪ್ರಯತ್ನವನ್ನು ಪಡಬೇಕು. ನೋಡಿ ಪ್ರಶ್ನೆ ಬಂತ ಹೋದಾ? ಒಂದು ಪ್ರಶ್ನೆ ಕೇಳಿಬಿಟ್ಲು, ಪತಿವ್ರತಿ ಆಗೋದಕ್ಕೆ ಏನು ಬೇಕು ಅಂತ ಕೇಳ್ತಾ ಇದ್ದಾರೆ. ಒಳ್ಳೆ ಪ್ರಶ್ನೆ. ಪತಿವ್ರತಿ ಆಗೋದಕ್ಕೆ ಮತ್ತೆ ಎಂತ ಇಲ್ದಿದ್ರು ಗಂಡ ಅಂತ ಒಬ್ಬ ಬೇಕೇ ಬೇಕು. ಅವ್ರು ಹೇಗೆ ಇರ್ಲಿ ಏನೇ ಇರ್ಲಿ ಒಟ್ಟಾರೆ ಒಂದು ಹೆಸರಿಗೆ ಗಂಡ ಬೇಕೇ ಬೇಕು. ಅದ್ರ ಪತಿವ್ರತಿ ಆಗ್ಲಿಕ್ಕೆ ಆಗುದಿಲ್ಲ. ಪತಿವ್ರತಿ ಆದವಳು ಏನು ಮಾಡ್ಬೇಕು? ಗಂಡನನ್ನ ಬೀಳ್ಕೊಟ್ಟು ಆನಂತರದಲ್ಲಿ ಗಂಡ ತನ್ನ ಕೆಲಸ ಕಾರ್ಯಗಳಿಗೆಲ್ಲ ಹೋಗಿರ್ತಾನೆ. ಅವ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಮನೆಗೆ ಬಂದ ನಂತರದಲ್ಲಿ ಅವನನ್ನ ಸ್ವಾಗತಿಸಿ ಕರೆದುಕೊಂಡು ಹೋಗಿ ಕುಳ್ಳಿರಿಸಿ ಅವನ ಪಾದವನ್ನ ತೊಳೆದು ತೀರ್ಥ ಅಂತ ಕುಡಿಬೇಕು. ನೋಡಿ ಶಿಷ್ಯ ಕೇಳಿಬಿಟ್ಲು ಅವಳು. ಅದು ಕಾಲು ತೊಳೆದು ನೀರು ಕುಡಿಯಿರಿ ಅಂತ ಅನ್ನಲ್ಲ. ಅಂದ್ರೆ ಅವ್ರ ಎಲ್ಲೆಲ್ಲೆಲ್ಲ ತಿರುಗಾಡಿರ್ತಾರೆ, ಕಾಲಲ್ಲಿ ಕೊಳಕಿರ್ತದೆ ಅಂತ ಅವಳು ಹೇಳುವುದು. ಹಾಗೆಲ್ಲ ಹೇಳಬಾರ್ದು. ಅದು ಅಂಥದ್ದೆಲ್ಲ ಅದೆಲ್ಲ ಸೇರಿದ್ರೆ ತೀರ್ಥ ಅಂತ ಆಗುವುದು. ಅಲ್ಲಿ ತೀರ್ಥ ಆಗುವುದು ಹೇಗೆ? ಈ ಕೋಟಿ ತೀರ್ಥ, ಲಕ್ಷ ತೀರ್ಥ ಎಲ್ಲ ಅದು ಹಾಗೆ. ಅದು ಹಾಗೆ ಆ ನಂತರದಲ್ಲಿ ಅವರ ಪಾದಧೂಳಿಯನ್ನ ಪ್ರಸಾದ ಅಂತ ತಲೆಯಲ್ಲಿ ಧರಿಸಿಕೊಳ್ಬೇಕು. ಇದು ಒಳ್ಳೆ ಪ್ರಶ್ನೆ. ನೀರು ಹಾಕಿದ ಮೇಲೆ ಧೂಳಿಯಲ್ಲಿಲ್ಲ ಅಂತ ಅವಳ ಪ್ರಶ್ನೆ. ಅದು ಸರಿ ಉಂಟು. ಯಾವಾಗ ಸಮಸ್ಯೆಗಳಲ್ಲೇ ಪರಿಹಾರ ಇರ್ತದೆ. ನೀರು ಹಾಕುವ ಮೊದಲು ಸ್ವಲ್ಪ ಧೂಳು ತೆಗೆದು ಬದಿಗೆ ಇಟ್ಕೊಂಡ್ರೆ ಆಯ್ತು, ಗೊತ್ತಾಯ್ತಲ್ಲ? ಆ ನಂತರ ತೆಗೆದು ಅದನ್ನು ತಲೆ ಹಾಕಿದ್ರೆ ಆಯ್ತು. ಈ ರೀತಿಯಲ್ಲಿ ಆ ಪರಿಹಾರವನ್ನು ಮಾಡಿಕೊಳ್ಬೇಕು. ಆ ನಂತರದಲ್ಲಿ ನಮ್ಮ ಶಿಷ್ಯರೇ ಅಲ್ಲ, ಅವ್ರ ಪ್ರಪಂಚವೇ ಬೇರೆ. ಎಲ್ಲ ಮುಗಿಸಿ ಬಂದಿದ್ದಾರೆ, ಮತ್ತೆಲ್ಲ ಓಡೋಗ್ಬೇಕು. ಏನೇನು ಸಮಸ್ಯೆ ಬಂದಿದ್ದು ನನಗೊಟ್ಟು ಇವ್ರಿಗೆ ಸಿದ್ಧ ಮಾಡುವ ತಲೆಬಿಸಿ, ಅವ್ರಿಗೆ ಮತ್ತೆ ತಲೆಬಿಸಿ. ಬಿಡಿ. ಆ ನಂತರದಲ್ಲಿ ಆ ಪ್ರಸಾದವನ್ನು ಧರಿಸಬೇಕು. ನಂತರದ ಮತ್ತೊಂದು ವಿಚಾರ, ಗಂಡನಿಗೆ ಉಣಬಡಿಸಿ ಆ ನಂತರ ನಾವು ಊಟವನ್ನು ಮಾಡಬೇಕು. ಗಂಡ ಊಟ ಮಾಡುವ ಪೂರ್ವದಲ್ಲಿ ನಾವು ಊಟವನ್ನು ಮಾಡಬಾರ್ದು. ಇದು ಒಳ್ಳೆ ಪ್ರಶ್ನೆ. ಗಂಡ ಊಟ ಮಾಡಿದ ನಂತರ ಊಟ ಮೊದಲೇ ಹಸುವಾದ್ರೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾಳೆ ಅವಳು. ಹಸುವಾದ್ರೆ ಊಟ ಮಾಡಬಾರ್ದು. ಊಟ ಮಾಡುವಾಗ ಬೇಕಿದ್ರೆ ಒಂದು ಸ್ವಲ್ಪ ಅವಲಕ್ಕಿ ಮೊಸರು ತಿನ್ನೋದು ಬೇಸಿಗೆ. ಊಟ ಮಾಡುವಾಗ ಅರ್ಥ ಆಯ್ತಲ್ಲ? ಆ ನಂತರದಲ್ಲಿ ಗಂಡ ಮಲಗಿ ನಿದ್ರಿಸಿದ ಆಮೇಲೆ ನಾವು ಮಲಗಬೇಕು.
ಈಗ ಇವಳು ತಲೆ ಬಿಸಿ ಮತ್ತೊಂದು ಉಂಟು. ಮೊದಲೇ ನಿದ್ದೆ ಬಂದ್ರೆ ಏನ್ ಮಾಡಬೇಕು ಅಂತ ಮಲಗು ಆಗಿಲ್ಲ. ಬೇಕಂದ್ರೆ ಕೂತಲೇ ಒಂದು ಸಣ್ಣ ತುಕ್ಕಡಿಗೆ ಮಲಗು ಆಗಿಲ್ಲ. ಹಾಗೆ ಆ ರೀತಿಯಲ್ಲಿ ಪತಿವ್ರತಾ ಧರ್ಮವನ್ನ ಪಾಲನೆಯನ್ನು ಮಾಡಬೇಕು. ಆ ನಂತರದಲ್ಲಿ ಗಂಡ ಹೇಳುವ ಪೂರ್ವದಲ್ಲೇ ನಾವು ಹೇಳ್ಬೇಕು, ಅದ್ರ ಮೊದಲೇ ನಾವು ಹೇಳ್ಬೇಕು. ಏಳು ಸಮಸ್ಯೆ ಮತ್ತು ಹೆಚ್ಚಿನಾಗ್ತಿದ್ರೆ ಪಕ್ಕದಲ್ಲೇ ಗಂಡ ಮಲಗಿರ್ತಾನಲ್ಲ, ಅವನ ಹತ್ರ ಎಬ್ಬಿಸ್ಲಿಕ್ಕೆ ಹೇಳಿದ್ರೆ ಆಯ್ತು. ನಾ ಎದ್ದ ಮೇಲೆ ಹೇಳಿ ಮತ್ತೆ ಮೊದಲು ಹೇಳಬೇಡಿ ಅಂದ್ರೆ ಒಟ್ಟೆ ಮತ್ತೆ ಅವ್ರ ಹೀಗೆ ಆ ರೀತಿಯಲ್ಲಿ ಪತಿವ್ರತಾ ಧರ್ಮವನ್ನು ಪಾಲನೆಯನ್ನು ಮಾಡಬೇಕು. ನಂತರದಲ್ಲಿ ಪತಿವ್ರತಾ ಧರ್ಮದಿಂದ ಏನೆಲ್ಲ ಸಾಧಿಸಬಹುದು ಅದನ್ನು ಬೇಕಿದ್ರೆ ಹೇಳ್ತೇನೆ. ನೋಡಿ, ಆಕಾಶ ಮೇಲುಂಟು, ಹೌದಾ? ಅದಕ್ಕೆ ಯಾರಾದ್ರೂ ಕಂಬ ಕೊಟ್ಟಿದ್ದಾರ? ಇಲ್ಲ. ಆದ್ರೂ ಅದು ಕೆಳಗೆ ಬರುವುದಿಲ್ಲ. ಯಾಕೆ? ಕಾರಣ ಯಾರು? ನಾನು. ನಾ ತಲೆ ಕೊಟ್ಟಿದ್ದೇನೆ ಅಂತಲ್ಲ, ಪತಿವ್ರತಾ ಧರ್ಮದ ಪ್ರಭಾವದಲ್ಲಿ ನಿಲ್ಲಿಸಿದ್ದೇನೆ. ನಾನು ಕೆಲವೊಮ್ಮೆ ಇಳಿಯೋದು ಸ್ವಲ್ಪ ಆ ಕಡೆ ಈ ಕಡೆ ಲಕ್ಷ್ಯ ಹಾಕಿಬಿಟ್ರೆ ಪುಸ್ತಕನ ಕೆಳಗೆ ಹೆಂಗ ಕಳಿಸ್ತೇನೆ. ಆ ಪ್ರಶ್ನೆ ಬೇರೆ ಬಿಡಿ, ಅದು ಬೇರೆ ದೊಡ್ಡ ವಿಷಯ ಅಲ್ಲ. ಅದು ಈ ಸಮುದ್ರ ಅದು ಭೂಮಿಗಿಂತ ನಿಜವಾಗಿ ಎತ್ತರದಲ್ಲುಂಟು, ಗೊತ್ತಿಲ್ಲ. ಆದ್ರೂ ಅದು ಮೇರೆ ಮೀರಿ ಬರುವುದಿಲ್ಲ. ಯಾಕೆ? ಕಾರಣ ನಾನು ಅಡ್ಡ ಮಲಗ್ತೀರಾ? ಹೌದು, ಅಡ್ಡ ಮಲಗ್ತೇನೆ. ಸರಿ ಇದ್ದೇನೆ, ಒಳ್ಳೆ ಕಟ್ಟೆ ಹಾಗೆ. ಆಗ ಪತಿವ್ರತಾ ಧರ್ಮದ ಪ್ರಭಾವದಲ್ಲಿ ನಿಲ್ಲಿಸಿದ್ದೇನೆ ಅದು. ಆ ರೀತಿಯಲ್ಲಿ ಪತಿವ್ರತಾ ಧರ್ಮವನ್ನು ಪಾಲನೆ ಮಾಡಬೇಕು. ಮತ್ತೆ ಪತಿವ್ರತೆಯಾದವಳು ಪರಪುರುಷನನ್ನ ಕಣ್ಣೆತ್ತಿ ನೋಡಬಾರ್ದು. ನೋಡ್ಲೇಬಾರ್ದು ಅಂದ್ರೆ ಅನಿವಾರ್ಯ ಆಗಿ ಹೋಯ್ತಪ್ಪ, ನೋಡ್ಲೇಬೇಕಾದ ಸಂದರ್ಭ ಬಂತು. ನೇರ ನೋಡುವುದಲ್ಲ, ಈಗ ಸ್ವಲ್ಪ ಹೊರಗಣ್ಣಲ್ಲಿ ಕಾರಣ ಏನು? ಆ ತೀಕ್ಷ್ಣತೆ ಇರುವುದಿಲ್ಲ ಅಂತ. ಅದು ಅಲ್ಲಿದ್ರೆ ಏನೆಲ್ಲ ಆಗಿ ಹೋಗ್ತದೆ. ನಿಮ್ ಕತೆ ಗೊತ್ತಿಲ್ಲ. ಒಂದಿನ ನಮ್ಮನೆ ಹಿಂದೆ ಬನ್ನಿ, ಹಾಯ್ ಅಪಾರ್ಥ ಮಾಡ್ಕೋಬೇಡಿ. ಅಲ್ಲಿ ಎಷ್ಟು ದೊಡ್ಡ ಬೂದಿ ರಾಶಿ ಉಂಟು ನೋಡಿ. ಪಕ್ಕದಲ್ಲೇ ಬೂದಿ ಅಲ್ಲ, ನಾನು ಹೀಗೆ ಪಕ್ಕನ ಒಬ್ಬೊಬ್ಬರು ನೋಡಿದ್ದು ಅವ್ರು ಸುಟ್ಟು ಬೂದಿ ಆಗಿ ಮತ್ತೆಲ್ಲ ಒಯ್ದು ರಾಶಿ ಹಾಕಿಟ್ಟಿದ್ದೇನೆ. ಒಂದು ಗಾಡಿಗೆ ಹೇಳಿದ್ದೇನೆ, ಯಾವ ನೋಡ್ಬೇಡಿ, ಇಲ್ಲಿ ಕೂತ್ಕೊಳ್ಳೋದು ಕಷ್ಟ ಆಗಲ್ಲ. ಹಾಗೆ ಈ ರೀತಿಯಲ್ಲಿ ಪತಿವ್ರತೆಯ ವೇಷಭೂಷಣಗಳು ಹೇಗಿರಬೇಕು ನೋಡಿ. ಹೀಗೆ ಕಾಲು ಮುಚ್ಚುವಾಗ ಸೀರೆ ಉಡಬೇಕು. ಕಾಲು ಮುಚ್ಚುವಾಗ ಯಾಕೆ? ಕಾಲಲ್ಲಿ ಏನೇ ಕೊಳಕಿದ್ರು ಕಾಣುವುದಿಲ್ಲ. ಹೌದು, ಅದು ಒಂದು ಉದ್ದೇಶ. ಮತ್ತೆ ಪದೇ ಪದೇ ಮನೆ ಗುಡಿಸುವ ಕೆಲಸ ಇರುವುದಿಲ್ಲ. ಜೊತೆಯಲ್ಲಿ ನೋಡಿ, ದೊಡ್ಡ ತುಂಬ ಹೂ, ಜೊತೆಯಲ್ಲಿ ಕುಂಕುಮ. ಅದು ಹೇಗಿರಬೇಕು? ಗಾಡಿ ಚಕ್ರದಾಗ ದುಡ್ಡಿಕ್ಕಿರ್ಬೇಕು. ಅದ್ಯಾಕಂದ್ರೆ ಕೊನೆಯಲ್ಲಿ ಅಲ್ಲಿ ಕೂತವರಿಗೂ ಕಾಣಬೇಕು. ಈ ಗದಿಗೆ ಮೇಲೆ ಅಮ್ಮನವ್ರು ಕೂತ್ರೆ ಯಾಕೆ ಕಾಣಬೇಕು? ಆ ರೀತಿ ದೊಡ್ಡದಾಗಿ ಇರ್ಬೇಕು ಗಾಡಿ ಚಕ್ರದಾಗಿ. ಆ ನಂತರದಲ್ಲಿ ಕರಿಮಣೆ ಸರ, ಮಾಂಗಲ್ಯ ಇದು ನೋಡಿ ಹೇಗುಂಟು. 3 ಜನ ಜೋತು ಬಿದ್ರು ಹರಿಯುತ್ತಿಲ್ಲ. ನಾನು ಎಲ್ಲ ಹೆಂಗಸರಿಗೆ ಹೇಳೋದಿಷ್ಟೇ, ಮನೆ ಗಂಡನಿಗೆ ಕಾಟ ಕೊಟ್ಟಾದ್ರು ಒಂದು 4 ತೊಲೆ ಹೆಚ್ಚಾಗಿ ದೊಡ್ಡದು ಗಟ್ಟಿ ಮಾಡಿಸ್ಬೇಕು. ಯಾಕೆ? ಅದು ಎಷ್ಟೆಷ್ಟು ಗಟ್ಟಿ ಇರ್ತದೆ ಅಷ್ಟೆಷ್ಟು ಗಂಡನ ಆಯುಷ್ಯ ಗಟ್ಟಿ ಆಗ್ತದೆ. ಆಗ ಗಂಡನ ಸ್ವಲ್ಪ ತಿಳಿಸಿ ಹೇಳಿ ಮಾಡಿ. ಕೆಲವು ಗಂಡಸರಿಗೆ ಬೇಸರ ಆಗ್ಬೋದು, ಈಗೆಲ್ಲ ಬಂಗಾರ ಮಾಡಿಸ್ತಾ ತಲೆ ತಿರುಗಿ ಹೋಗ್ತದೆ ಕೆಲವರಿಗೆಲ್ಲ. ಆದ್ರೂ ಮಾಡಿಸ್ಕೊಳ್ಳಿ, ನನ್ನ ಉಪದೇಶ ಅದು. ಯಾಕಂದ್ರೆ ಈಗ ಮಾಡಿಸ್ಕೊಂಡ್ರೆ ನೀವು. ಹಾಗೆ ಈ ರೀತಿಯಲ್ಲಿ ಪತಿವ್ರತಾ ಧರ್ಮವನ್ನ ಪಾಲನೆಯನ್ನು ಮಾಡಬೇಕು. ಇರ್ಲಿ, ಸಾಕು, ಇವತ್ತಿಷ್ಟು ಸಾಕು. ಯಾಕಂದ್ರೆ ಮತ್ತೆ ನಾಳೆ ಉಪದೇಶ ಮಾಡ್ಲಿಕ್ಕೆ ಕೊಟ್ಟಲ್ಲ, ನಾಳೆ ಮತ್ತೆ ಇಷ್ಟೇ ಹೊತ್ತಿಗೆ ಬನ್ನಿ, ಮತ್ತೆ ಉಪದೇಶವನ್ನು ಮಾಡ್ತೇನೆ. ಆದಿತ್ತಾ ಎಲ್ಲ ಹೋಗ್ಬನ್ನಿ ಮರಿ. ಹೋಗಿ ಅಂದದ್ದೇ